ನಾಗಮಂಗಲ ಗಲಭೆ ಕೇಸ್ನ ಪರಿಹಾರ ವಿತರಣೆಯಲ್ಲೂ ಕೂಡ ತಾರತಮ್ಯ ಮಾಡಲಾಗಿದೆ ಅನ್ನುವಂತ ಆರೋಪ. ರಾಜ್ಯ ಸರ್ಕಾರದ ವಿರುದ್ಧ ಅಂಗಡಿ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಲಭೆಯಲ್ಲಿ ಹೆಚ್ಚಿನ ಹಾನಿಯಾಗಿ ನಷ್ಟಕ್ಕೆ ಸಿಲುಕಿರುವವರ ವ್ಯಾಪಾರಸ್ಥರು ತಮಗೆ ವಿತರಣೆ ಮಾಡಿದ ಪರಿಹಾರ ವಾಪಸ್ ಕೊಡಕ್ಕೆ ನಿರ್ಧರಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಳೆ ಶಾಪ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು 10 ಲಕ್ಷ ನಷ್ಟವಾಗಿದೆ. ನಷ್ಟದ ಬಗ್ಗೆ ಪರಿಶೀಲನೆ ಮಾಡಿ 6 ಲಕ್ಷ ಬರ್ಕೊಂಡು ಹೋಗಿದ್ರು. ಇವಾಗ ಬರೀ 25,000 ಹಾಗೂ ಸಚಿವರಿಂದ 10,000 ಮಾತ್ರ ಕೊಟ್ಟಿದ್ದಾರೆ. ಸಂಪೂರ್ಣ ಸುಟ್ಟು ಅಂಗಡಿಗೆ ಬರೀ 25,000 ಕೊಟ್ಟಿದ್ದಾರೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಇದರಲ್ಲೂ ಕೂಡ ತಾರತಮ್ಯ ಮಾಡಲಾಗಿದೆ. 10 ಲಕ್ಷ ನಷ್ಟ ಆಗಿತ್ತು, 6 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ 25,000 ಪ್ಲಸ್ 10,000 ಸಚಿವರಿಗೆ ಕೊಡ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಹಣ ಬೇಡ, ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ, ಸಚಿವರ ವಿರುದ್ಧ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಮಾಡಿದಾಗ ಈಗ ಅವ್ರು ಕಂಪ್ಲೇಂಟ್ ಮಾಡೋರಿಗೆ 25,000 ದುಡ್ಡು ಬಂದೈತೆ. ಏನು ಇನ್ಸ್ಪೆಕ್ಷನ್ ಮಾಡಿದ್ರು ಇವ್ರಿಗೆ 50,000 ಅಂತೆ. ಟೋಟಲ್ ಸುಟ್ಟೋಗಿರೋ ಅಂಗಡಿಗೆ ಪಕ್ಕದ ಅಂಗಡಿ ಕಿಡಿ ಹೊಡೆದಿರೋದಕ್ಕೆ 25,000 ಅಂತೆ. ಈಗಲೂ ಪೇಂಟ್ ಹೊಡೆದಿಲ್ಲ. ಈಗ ಜಸ್ಟ್ ಹಿಡ್ಕೊ ಬಂದಿರೋದು ನಾನು ಫೋಟೋ. ಅದು ಯಾವ್ದು ಈಗಲೇ ಹೇಳ್ತೀವಿ, ಈಗಲೇ ಬೇಕಾದ್ರೆ ಮಾಡಿ. ಬೇಕಾಗಿಲ್ಲ 50,000 ರೂಪಾಯಿ ಕೊಟ್ಟು ನಾನು ಏನು ಮಾಡಿದ್ದೆ? ಬೆಳಗಿಂದ ಒಂದು 50 ಜನ ಕಸ್ಟಮರ್ ನನಗೆ ಕೇಳಿದ್ದಾರೆ, ಎಷ್ಟಪ್ಪ ಬಂತು ದುಡ್ಡು ಅಂತ. ಏನು ಒಂದು 10 ಲಕ್ಷ ರೂಪಾಯಿ ಬಂದಿರ್ಬೋದಾ ಅಂತ ಕೇಳ್ತಾರೆ. 50,000 ರೂಪಾಯಿ ತೊಗೊಂಡು ಏನು ಮಾಡಿ ಸರ್? ಸಚಿವರು ಕೂತ್ಕೊಂಡು ಯಾರ್ಯಾರಿಗೆ ಏನು ಲಾಸ್ ಆಗಿದೆ ಲೋಕಲಲ್ಲಿ ಕೇಳಬೇಕಾಗಿತ್ತು. ಡಾಕ್ಯುಮೆಂಟ್ ಕೇಳಬೇಕು, ಏನೇನಾಗಿದೆ ಕೇಳಬೇಕು. ಸುಮ್ಮನೆ ಇಷ್ಟ ಬಂದಂಗೆಲ್ಲ ಮಾಡಿದ್ರೆ ಸರ್, ಗಲಭೆಯಲ್ಲಿ ನನಗೆ ಸುಮಾರು 30 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಪಾತ್ರೆ ಅಂಗಡಿ ಸರ್, ಪ್ರತಿಯೊಂದು ಐಟಮ್ ಇದೆ. ಹಗ್ಗ ಮುಗ್ದಾರ್ದ ಹಿಡಿದು ಸೂಜಿ ನೂಲಿಂದ ಹಿಡಿದು ಎಲ್ಲ ಪ್ರತಿಯೊಂದು ಐಟಮ್ ಮಡಗಿದ್ದೀನಿ. ಈಗ ಪರಿಹಾರ ಕೊಡ್ತಾರೆ ಅಂತ ನಾವು ಕೈಗೊಂಡ್ಕೊಳ್ಳೋಕ್ಕಾಗಲಿಲ್ಲ. ಸುಲಾನೋ ಮಾಡಿ ಅಂಗಡಿ ಓಪನ್ ಮಾಡಿದ್ದೀವಿ. ಸುಮಾರು ಒಂದು 50% ಪರಿಹಾರ ಬರ್ತದೆ ಅಂತ ನಾವು ತಿಳ್ಕೊಂಡಿದ್ವಿ. 50,000 ರೂಪಾಯಿ ಕೊಟ್ಟಿದ್ದಾರೆ. ಆ 50,000 ರೂಪಾಯಿ ತಗೊಂಡು ಏನು ಮಾಡಲಿ ಸರ್? ಕುಮಾರಸ್ವಾಮಿ ಅವರೇ ಅವರ ವೈಯಕ್ತಿಕ 50,000 ರೂಪಾಯಿ ಕೊಟ್ಟಿದ್ದಾರೆ. ಈ ಸರ್ಕಾರದಿಂದ 50,000 ರೂಪಾಯಿ ತಗೊಂಡು ಏನು ಮಾಡಲಿ? ಅದಕ್ಕೆ ಈ 50,000 ರೂಪಾಯಿನ ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಅವರೆಲ್ಲ ಬರ್ಕೊಂಡ್ರು, ಎಲ್ಲ ನೋಡಿದ್ರು. ಕುಮಾರಸ್ವಾಮಿ ಅವರು ಎಲ್ಲರಿಗೂ 25,000 ಕೊಟ್ಟರು. ಅವರೇ ನೋಡಿಬಿಟ್ಟು ನಿನ್ನ ಅಂಗಡಿ ಏನಪ್ಪ ಇರು ಅಂತ ಕೂತ್ಕೊಂಡು ಮತ್ತೆ 25,000 ಕೊಟ್ಟರು. ಸಿಟ್ಟಿಂಗ್ MLA, ಕ್ಷೇತ್ರದ ಸಚಿವರು ಎಲ್ಲ ಕೂತ್ಕೊಂಡು ಲೋಕಲಲ್ಲಿ ಸ್ವಲ್ಪ ಹೋರಾಡಿ ಏನಾರ ಮಾಡಿ ಯಾರಿಗೆ ಏನಾಗಿದೆ ಅನ್ನೋದನ್ನು ಕೂತ್ಕೊಂಡು ಕೇಳ್ಬೋದಲ್ಲ ಸರ್? ಯಾರ್ಯಾರಿಗೆ ಎಷ್ಟೆಷ್ಟು ಲಾಸ್ ಆಗಿದೆಯಪ್ಪ ಅಲ್ಲ, ಅಟ್ಲೀಸ್ಟ್ ಕೊಡೋಕ್ಕೆ ಮುಂಚೆನೇ ನೋಡಿಕೊಂಡು ಸಚಿವರು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದ್ದೀರಾ, ಇದು ಸರಿನಾ ಅನ್ನೋದನ್ನು ನೋಡ್ಕೋಬೋದಾಗಿತ್ತು. ನಾನು ಯಾವುದೇ ನನ್ನ ಬೇರೆ ವ್ಯವಹಾರ ಇಲ್ಲ ನಮ್ಮಪ್ಪ ಆಸ್ತಿ ಮಾಡಿಲ್ಲ, ಯಾವುದೂ ಇಲ್ಲ. ನಾವು ಸ್ವಂತ ಕಷ್ಟಪಟ್ಟು ದುಡ್ದಿದ್ದು. ಇವತ್ತು ನಮ್ಗೆ ಈ ಥರ ಮಾಡೋರಂದರೆ ಸರ್ಕಾರ ಏನು ಮಾಡ್ತೈತೆ? ಇದೇ ಥರ ನನ್ನ ಅಂಗಡಿ ಪಕ್ಕದ ಅಂಗಡೀಲಿ ಅದು ಬರೀ ಸುಟ್ಟೋಗಿಲ್ಲ, ಕಿಡಿ ಹೊಡೆದಿರೋ ಅಂಗಡೀಲಿ ಅದೇ ಇದಕ್ಕೆ 25,000 ರೂಪಾಯಿ ದುಡ್ಡು ಬಂದೈತೆ. ಮತ್ತು ನನಗೂ ಅವ್ನಿಗೂ ಏನು ವ್ಯತ್ಯಾಸ ಇಲ್ವಾ? ನನಗೇನು ಲಾಸ್ ಆಗಿರೋದು ಏನು ಲೆಕ್ಕಕ್ಕೆ ಇಲ್ವಾ? ಸೊ ಅದಕ್ಕೆ ನನಗೆ ಕರೆಕ್ಟಾಗಿ ಸಿಗೋ ನನ್ನ ಹಕ್ಕು ನನಗೆ ಸಿಗಿದ್ರೆ ನಾನು ಇದು ಮಾಡ್ತೀನಿ, ಇಲ್ಲ ಅಂದರೆ ನಾನು ಇದು ತಿರಸ್ಕರ್ತೀನಿ ಸರ್. ನನ್ನ ದೇವ್ರು ಏನೂ ಇಲ್ಲ, ನಾನೆಲ್ಲ ಕಿತ್ಕೊಂಡವ್ರೆ 25,000 ರೂಪಾಯಿ ಕಿತ್ಕೊಂಡೋದ್ರು ಏನೂ ಇಲ್ಲ. ಈ 25,000 ರೂಪಾಯಿ ನಾನು ಏನೂ ಮಾಡೋಕ್ಕಾಗಲ್ಲ. ಬರೀ ನಾನು ಎರಡು ಶೋ ಕೇಸ್ ಮಾಡೋಕ್ಕಾಗಲ್ಲ. ನಮ್ಮ ಅಂಗಡಿ ಬಳೆ ಶಾಪು ಮತ್ತು ಎಲೆಕ್ಟ್ರಾನಿಕ್ಸು, AS ಫ್ಯಾನ್ಸಿ ಆ್ಯಂಡ್ ಮೊಬೈಲ್ಸು ನಾವು ಎರಡೂ ಥರ ವ್ಯಾಪಾರ ಮಾಡ್ತಿದ್ವಿ. ಅಂಗಡಿ ಗಲಾಟೆ ಆದಾಗ ಪೂರ್ತಿ ಸುಟ್ಟೋದಾಗ ನಾವು ಕಂಪ್ಲೇಂಟ್ ಕೊಡೋಕೆ ಹೋದಾಗ ನಂದು ಸುಮಾರು 10 ಲಕ್ಷ ರೂಪಾಯಿ ಲಾಸ್ ಆಗಿದೆ. ನಾನು 10 ಲಕ್ಷ ರೂಪಾಯಿ ಲಾಸ್ ಹೇಳಿದ್ರು ಅಲ್ಲಿ FIR ಅಲ್ಲಿ ಬರುವಾಗ ಇಷ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿದ್ರು. ಇನ್ಸ್ಪೆಕ್ಷನ್ ಮಾಡಿ ಅವರು 6 ಲಕ್ಷ ರೂಪಾಯಿ ಬರ್ಕೊಂಡು ಹೋದ್ರು. ನಾವಿಲ್ಲ ಸರ್, ಇನ್ನೂ 2 ಲಕ್ಷ ಜಾಸ್ತಿ ಆದರೂ ಬರೀರಿ, ತುಂಬ ಲಾಸ್ ಆಗಿದೆ ಅಂತ. ನನ್ನ ಹತ್ರ ಎಲ್ಲ ಫೋಟೋಸ್ ಎಲ್ಲ ಪೂರ್ತಿ ಐತೆ. ಈಗ ನನಗೆ ಸರ್ಕಾರ ಕಡೆಯಿಂದ ನನಗೆ ತಿಳಿದಿರೋದು ಸ್ವಲ್ಪ ಮಾಹಿತಿ ಪ್ರಕಾರ 10% ಕೊಡ್ತೀವಿ ಅಂತ ಹೇಳೋರೆ. ಈಗ 10% ಅಂದರೆ ನನಗೆ 6 ಲಕ್ಷ ರೂಪಾಯಿ ನನಗೆ ಬರ್ಕೊಂಡೋಗಿರೋ ಅವ್ರು ಬರ್ದಿರೋದು. ನಾನು ಕಂಪ್ಲೇಂಟ್ ಕೊಟ್ಟಿರೋದು ತಾಲೂಕು ಆಫೀಸ್ ಅವ್ರಿಗೆ, ರೆವೆನ್ಯೂ ಅವ್ರಿಗೆ, PWD